ಯಾವಾಗ ಪಪ್ಪಿ ಚಿನ್ನನ ಇಡಿ ಒತ್ತೋಯ್ತು, ಪಪ್ಪಿ ಚಿನ್ನ ಇಡಿ ಒತ್ತೋಯ್ತು, ಡೆಲ್ಲಿಯಿಂದ ಪಪ್ಪು ಆರ್ಡರ್ ಬಂತು, ಸಿದ್ದರಾಮಯ್ಯ ಟಾರ್ಗೆಟ್ ಫಿಕ್ಸ್ ಆಯಿತು, ಕರ್ನಾಟಕದ ಬೊಕ್ಕಸ ಬರಿದಾಯಿತು. ಇದು ಮೊನ್ನೆ ಡಿನ್ನರ್ ಮೀಟಿಂಗಿನ ಪಾಲಿಟಿಕ್ಸ್. ದಿಸ್ ಈಸ್ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್. ಡಿನ್ನರ್ ಮೀಟಿಂಗ್ ಅಜೆಂಡಾ ಏನು, ಪತ್ರಿಕೆಯಲ್ಲಿ ಏನು ಬಂದಿದೆ, ಚಾನಲ್ಗಳೇನು ಬಂದಿದೆ, ಅದು ನಿಜ ಅಲ್ಲ. ಅಲ್ಲಿ ಒರಿಜಿನಲ್ ಆಗಿದ್ದು ಈ 300 ಕೋಟಿಗೆ ಯಾವುದು ಅಲ್ಲಿಗೆ ಚಿನ್ನದ ಗಟ್ಟಿಗಳು ಬಿಹಾರಕ್ಕೆ ಹೋಗ್ಬೇಕಾಯಿತು. 300 ಚಿನ್ನದ ಗಟ್ಟಿಗಳು ಏನು ಬಿಹಾರಕ್ಕೆ ಹೋಗ್ಬೇಕಾಯಿತು. ಸುಮಾರು 50 kg ಆ ಗಟ್ಟಿಗಳು ದಾರಿಯಲ್ಲೆಲ್ಲ ಹಿಡಿದ್ಬಿಡ್ತಾರೆ ಅಂತ ಚಿನ್ನದ ಗಟ್ಟಿ ಮಾಡಿ ಕಳಿಸಿದ್ರು. ಅದು ಹೋದ್ಮೇಲೆ ಈಗ ಸಿದ್ದರಾಮಯ್ಯನವರು ಎಲ್ಲ ಮಿನಿಸ್ಟರ್ಗಳಿಗೆ ಒಂದೊಂದು ಗಟ್ಟಿ ಫಿಕ್ಸ್ ಮಾಡಿದ್ದಾರೆ. ಈಗ ಎಲ್ಲ ಮಂತ್ರಿಗಳಿಗೂ ಈಗ ಒಂದೊಂದು ಕೋಟಿ ಫಿಕ್ಸ್. ಈಗ ಕೊಟ್ಟರೆ ನೀವು ಡಿಸೆಂಬರಲ್ಲಿ ಇರ್ತೀರಾ, ಕೊಡಲಿಲ್ಲ ಅಂದರೆ ಜನವರಿಯಲ್ಲಿ ನೀವಿರಲ್ಲ. ಕೊಟ್ಟರೆ ಡಿಸೆಂಬರಲ್ಲಿ ನೀವು ಸೀಟು ಗ್ಯಾರಂಟಿ. ಇದು ಗ್ಯಾರಂಟಿ. 1 ಕೋಟಿ ಅಲ್ಲಪ್ಪ, ಕೋಟಿ ಪ್ಲಸ್ ಕೋಟಿ. ಅದು ಇಲಾಖೆ ಮೇಲೆ, ಯಾವ್ಯಾವ ಇಲಾಖೆ ವೆಯ್ಟ್ ಮೇಲೆ, ಇಲಾಖೆಯ ವೆಯ್ಟ್ಗಳ ಮೇಲೆ, ಇಲಾಖೆಗೆ ಎಷ್ಟು ವೆಯ್ಟ್ ಇದೆ ಆ ವೆಯ್ಟ್ಗಳ ಮೇಲೆ ಫಿಕ್ಸ್ ಆಗಿದೆ. ಕೊಟ್ಟರೆ ಡಿಸೆಂಬರಲ್ಲಿ ನಿಮ್ಮ ಹೆಸರು ಇದರಲ್ಲಿ ಇರ್ತೈತೆ, ಏನೋ ಮಂತ್ರಿಮಂಡಲದ ನಿಮ್ಮ ಆಫೀಸ್ಗಳಲ್ಲಿ. ಇಲ್ಲ ಕೊಟ್ಟಿಲ್ಲ ಅಂದರೆ ಜನವರಿಯಲ್ಲಿ ಆ ಇಲಾಖೆಯ ಆಫೀಸಲ್ಲಿ ಬೇರೆ ಮಂತ್ರಿ ಹೆಸರು ಬರ್ತದೆ. ಇದು ಆ ಮೀಟಿಂಗಿನ ಅಜೆಂಡಾ ಮತ್ತು ಗುಟ್ಟು. 300 ರೂಪಾಯಿ ಊಟ ಕೊಟ್ಟು 300 ಕೋಟಿ ವಸೂಲಿ. ಜಸ್ಟ್ ಒಬ್ಬೊಬ್ಬರಿಗೆ 300 ರೂಪಾಯಿ ಊಟ, 300 ರೂಪಾಯಿ ಊಟ, 300 ಕೋಟಿ ವಸೂಲಿ. ಇದು ಸಿದ್ದರಾಮಯ್ಯನವರ ಫೈನಾನ್ಸ್ ಲೆಕ್ಕಾಚಾರ. ಅಂದರೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾಳ ಖ್ಯಾತಿಯನ್ನು ಪಡೆದ್ಬಿಟ್ಟವರಲ್ಲ, ತಜ್ಞರು, ಫೈನಾನ್ಸ್ ತಜ್ಞರು. ಇದರಲ್ಲೂ ಆ ತಜ್ಞತೆಯನ್ನು ತೋರಿಸಿದ್ದಾರೆ. ಮೆಚ್ಚಬೇಕು ಅವರ ಈ ಫೈನಾನ್ಸ್ ತಜ್ಞತೆಗೆ ಮೆಚ್ಚಬೇಕು ನಾವು. ಬಿಹಾರ್ ಎಲೆಕ್ಷನ್ಗೆ. ಮತ್ತೆ ಇವತ್ತು ಕಿರಣ್ ಮಜುಮ್ದಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಆ ಚೈನಾ ಕಂಪನಿಗಳೆಲ್ಲ ಏನು ನಿಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಗಾರ್ಬೇಜ್ಗಳೆಲ್ಲ ರಸ್ತೆಯಲ್ಲೂ ಗಾರ್ಬೇಜ್ ಆಗಿದೆ, ನಿಮ್ಮ ಸರ್ಕಾರಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡವಾ ಕರ್ನಾಟಕದಲ್ಲಿ?